ಜನತಾ ಧ್ವನಿಯ ಮತ್ತೊಂದು ಫಲಶ್ರುತಿ. 3 ವರ್ಷಗಳಿಂದ ವಿಳಂಬವಾಗಿದ್ದ ಸರ್ಕಾರಿ ಹಾಗೂ ಅನುದಾನಿತ ಪ್ರೌಢಶಾಲೆಗಳ ಅನುದಾನ ಬಿಡುಗಡೆ. ಉಪನಿರ್ದೇಶಕರ ತಕ್ಷಣದ ಕ್ರಮ. ಬಾಗಲಕೋಟೆ ಜಿಲ್ಲೆಯಲ್ಲಿ 32,23,200 ರೂಪಾಯಿ ಬಿಡುಗಡೆ. ನಮಸ್ಕಾರ ವೀಕ್ಷಕರೇ, ಇದು ಜನತಾ ಧ್ವನಿ, ಜನರ ಸಮಸ್ಯೆಗಳಿಗೆ ಧ್ವನಿ ನೀಡುವ ವೇದಿಕೆ. ವೀಕ್ಷಕರೇ, ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆದ ಸರ್ಕಾರಿ ಹಾಗೂ ಅನುದಾನಿತ ಪ್ರೌಢಶಾಲೆಗಳಿಗೆ ಕರ್ನಾಟಕ ರಾಜ್ಯ ಶಿಕ್ಷಣ ಕಲ್ಯಾಣ ನಿಧಿ ಮತ್ತು ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನಿಧಿಯಿಂದ 2022, 2023 ಹಾಗೂ 2024ನೇ ಸಾಲಿನಲ್ಲಿ ಹಣ ಬಿಡುಗಡೆ ಮಾಡಲಾಗಿತ್ತು. ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅರ್ಹವಾಗಿದ್ದ ಹಲವು ಶಾಲೆಗಳಿಗೆ 3 ವರ್ಷಗಳಿಂದ ಹಣವೇ ಬಿಡುಗಡೆಯಾಗಿರಲಿಲ್ಲ. ಈ ವಿಷಯ ತಿಳಿದ ಜನತಾ ಧ್ವನಿ ಮೌಖಿಕವಾಗಿ ಹಲವಾರು ಬಾರಿ ಮನವಿ ಮಾಡಿದರೂ ಶಿಕ್ಷಣ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಇದರಿಂದ ಬೇಸತ್ತ ಜನತಾ ಧ್ವನಿ ದಿನಾಂಕ 11/11/2025ರಂದು ಬಾಗಲಕೋಟೆ ಉಪನಿರ್ದೇಶಕರಿಗೆ ಪತ್ರದ ಮೂಲಕ ಅಧಿಕೃತ ಮನವಿ ಸಲ್ಲಿಸಿತು. ಪತ್ರ ಸ್ವೀಕರಿಸಿದ ತಕ್ಷಣವೇ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಅಜಿತ್ ಮನ್ನಿಕೇರಿ ಅವರು ಸಂಬಂಧಪಟ್ಟ ನೌಕರರಿಗೆ ತಕ್ಷಣ ಸೂಚನೆ ನೀಡಿದರು. ಅದರ ಫಲವಾಗಿ 3 ವರ್ಷಗಳಲ್ಲಿ 100% ಫಲಿತಾಂಶ ಪಡೆದ ಸರ್ಕಾರಿ ಹಾಗೂ ಅನುದಾನಿತ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರ ಬ್ಯಾಂಕ್ ಖಾತೆಗೆ ತಲಾ 25,000 ರೂಪಾಯಿ ಜಮೆ ಮಾಡುವ ಕ್ರಮ ಕೈಗೊಳ್ಳಲಾಯಿತು. ನಗದು ಪುರಸ್ಕಾರ, ಶಾಲೆಗಳಿಗೆ ಸ್ಮರಣಿಕೆ, ಪ್ರಮಾಣ ಪತ್ರ ನೀಡಿ ಸತ್ಕಾರವೂ ನಡೆಯಿತು. ಈ ವೇಳೆ ಮಾತನಾಡಿದ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಸಿಎಒ ಶಶಿಧರ ಕುರೇರ ಅವರು, ಬರಲಿರುವ ಮಾರ್ಚ್ ಏಪ್ರಿಲ್ನಲ್ಲಿ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನಿಷ್ಠ 100 ಶಾಲೆಗಳು 100% ಫಲಿತಾಂಶ ಪಡೆಯುವ ಗುರಿ ಇಟ್ಟುಕೊಳ್ಳಬೇಕು. ಜಿಲ್ಲೆಯ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಲು ಶಿಕ್ಷಕರು ಹಾಗೂ ಅಧಿಕಾರಿಗಳು ವಿಶೇಷ ಕಾಳಜಿ ವಹಿಸಬೇಕು ಎಂದು ಸಲಹೆ ನೀಡಿದರು. ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಅಜಿತ್ ಮನ್ನಿಕೇರಿ ಮಾತನಾಡಿ, 2022ರಲ್ಲಿ 29 ಸರ್ಕಾರಿ, 8 ಅನುದಾನಿತ ಸೇರಿ 37 ಶಾಲೆಗಳು, 2023ರಲ್ಲಿ 33 ಸರ್ಕಾರಿ, 11 ಅನುದಾನಿತ ಸೇರಿ 44 ಶಾಲೆಗಳು, 2024ರಲ್ಲಿ 38 ಸರ್ಕಾರಿ, 7 ಅನುದಾನಿತ ಸೇರಿ 45 ಶಾಲೆಗಳು, ಒಟ್ಟು 32,23,200 ರೂಪಾಯಿ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಮುಖ್ಯೋಪಾಧ್ಯಾಯರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ವೀಕ್ಷಕರೇ, 2022ರಲ್ಲಿ 100% ಫಲಿತಾಂಶ 27 ಶಾಲೆಗಳು, 2023ರಲ್ಲಿ 44 ಶಾಲೆಗಳು, 2024ರಲ್ಲಿ 45 ಶಾಲೆಗಳು ಪ್ರತಿ ವರ್ಷ ಸಾಧನೆಯಲ್ಲಿ ಏರಿಕೆ ಕಂಡು ಬರುತ್ತಿದ್ದು, ಸಾಧನೆಗೆ ಕಾರಣರಾದ ಎಲ್ಲಾ ಶಿಕ್ಷಕರ ಬಳಗ ಹಾಗೂ ಅಧಿಕಾರಿ ವರ್ಗಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ರಾಜ್ಯದ ಎಲ್ಲಾ ಜಿಲ್ಲೆಗಳ ಉಪನಿರ್ದೇಶಕರು ಈ ರೀತಿಯ ಅಥವಾ ಬೇರೆ ಕಾನೂನು ಅನುದಾನ ಬಂದರೂ ಅದನ್ನ ಸದುಪಯೋಗಪಡಿಸಿಕೊಂಡು ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಜಾಗೃತಿ ವಹಿಸಬೇಕು ಎಂಬುದು ಜನತಾ ಧ್ವನಿಯ ಸ್ಪಷ್ಟ ಆಗ್ರಹ. ಇಂಥ ಸುದ್ದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ. ನಮಸ್ಕಾರ.